ಮೇಜರ್ ವಿವೇಕ್ ಗುಪ್ತಾ. ಮೇಜರ್ ವಿವೇಕ್ ಗುಪ್ತಾ ಅವರ ಸ್ಫೂರ್ತಿದಾಯಕ ನಾಯಕತ್ವದಲ್ಲಿ ಭಾರೀ ಫಿರಂಗಿ ಮತ್ತು ಸ್ವಯಂಚಾಲಿತ ಗುಂಡಿನ ದಾಳಿಗಳ ನಡುವೆಯೂ ನಮ್ಮ ಸೈನಿಕರು ಶತ್ರುಗಳೊಂದಿಗೆ ಕೆಚ್ಚೆದೆಯಿಂದ ಹೋರಾಡಲು ಸಾಧ್ಯವಾಯಿತು. ಹೋರಾಟದ ಸಮಯದಲ್ಲಿ ಅವರ ಕಂಪನಿಯ ಪ್ರಮುಖ ವಿಭಾಗದ 3 ಸಿಬ್ಬಂದಿಗೆ ಪೆಟ್ಟು ಬಿದ್ದು ದಾಳಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಇದು ಹೀಗೆಯೇ ಮುಂದುವರಿದರೆ ಹೆಚ್ಚು ನಷ್ಟವಾಗುತ್ತದೆ ಎಂದರಿತ ಮೇಜರ್ ವಿವೇಕ್ ಗುಪ್ತಾ ತಕ್ಷಣವೇ ಪ್ರತಿಕ್ರಿಯಿಸಿ ರಾಕೆಟ್ ಲಾಂಚರ್ ಅನ್ನು ಶತ್ರು ಸ್ಥಾನದತ್ತ ಹಾರಿಸಿದರು. ಆಘಾತಕ್ಕೊಳಗಾದ ಶತ್ರು ಚೇತರಿಸಿಕೊಳ್ಳುವ ಮೊದಲೇ ಅವರು ಶತ್ರು ಸ್ಥಾನದ ಮೇಲೆ ಚಾರ್ಜ್ ಮಾಡಿದರು. ಆ ಸಮಯದಲ್ಲಿ ಅವರು 2 ಗುಂಡೇಟುಗಳನ್ನು ತಿಂದರು. ಅದರ ಹೊರತಾಗಿಯೂ ಅವರು ಶತ್ರು ಸ್ಥಾನದ ಕಡೆಗೆ ಚಲಿಸುತ್ತಿದ್ದರು. ಸ್ಥಾನವನ್ನು ತಲುಪಿದ ನಂತರ ಅವರು ಶತ್ರುವಿನೊಂದಿಗೆ ಕೈ ಮಿಲಾಯಿಸಿ ಹೋರಾಡಿದರು ಮತ್ತು ಅವರ ಸ್ವಂತ ಗಾಯಗಳ ಹೊರತಾಗಿಯೂ 3 ಶತ್ರು ಸೈನಿಕರನ್ನು ಕೊಲ್ಲುವಲ್ಲಿ ಯಶಸ್ವಿಯಾದರು. ತಮ್ಮ ಅಧಿಕಾರಿಯಿಂದ ಸ್ಫೂರ್ತಿ ಪಡೆದು ಕಂಪನಿಯ ಉಳಿದವರು ಶತ್ರು ಸ್ಥಾನಕ್ಕೆ ಚಾರ್ಜ್ ಮಾಡಿ ಅದನ್ನು ವಶಪಡಿಸಿಕೊಂಡರು. ಯುದ್ಧದ ಸಮಯದಲ್ಲಿ ಅವರು ಶತ್ರುಗಳ ಗುಂಡುಗಳಿಂದ ನೇರ ಹೊಡೆತಕ್ಕೀಡಾದರು ಮತ್ತು ಅಂತಿಮವಾಗಿ ತಮ್ಮ ಗಾಯಗಳಿಗೆ ಬಲಿಯಾದರು. ಅವರ ಸ್ಫೂರ್ತಿದಾಯಕ ನಾಯಕತ್ವ ಮತ್ತು ಶೌರ್ಯವು ಅಂತಿಮವಾಗಿ ಟೋಲೋಲಿಂಗ್ ಟಾಪ್ ಅನ್ನು ವಶಪಡಿಸಿಕೊಳ್ಳಲು ಕಾರಣವಾಯಿತು. ಅವರಿಗೆ ಮರಣೋತ್ತರವಾಗಿ ಭಾರತದ 2ನೇ ಅತ್ಯುನ್ನತ ಮಿಲಿಟರಿ ಗೌರವವಾದ ಮಹಾವೀರ ಚಕ್ರವನ್ನು ನೀಡಿ ಗೌರವಿಸಲಾಯಿತು.